ಏನು ಮಾಡೋದಮ್ಮ, ಅವಳಿಗೆ ಒಂದು ಗಳಿಗೆ ಮನೆ ಬಿಟ್ಟು ಬರೋದು ಸಾಧ್ಯವೇ ಇಲ್ಲ. ಭಗವತಿ ಅವಳನ್ನು ಬಿಟ್ಟು ಒಂದು ದಿನಾನೂ ಇರೋದಿಲ್ಲ. ನೀನೇ ಅಲ್ಲಿಗೆ ಬಂದಿದ್ರೆ ಚೆನ್ನಾಗಿತ್ತು. ಇವ್ರಿಗೆ ಊಟಕ್ಕೆ ಕಷ್ಟವಾಗುತ್ತಂತ ನಾನು ಹಿಂದೇಟು ಹಾಕ್ದೆ. ಇನ್ನೇನು ನನಗೆ ಯಾವ ಯೋಚನೆಯೂ ಇಲ್ಲ. ಹೇಗಿದ್ದರೂ ಅಕ್ಕ ಬಂದಿದ್ದಾಳೆ. ಮೂರ್ತಿ, ಮಣಿ, ಎಲೆ ಹಾಕ್ತೀಯೋ ಅಥವಾ ಮಾತಿನಲ್ಲೇ ಹೊಟ್ಟೆ ತುಂಬಿಸ್ಬಿಡ್ತೀಯೋ ಎಂದರು. ಮಣಿ ಎದ್ದು ಅಡುಗೆ ಮನೆ ಕಡೆ ಹೊರಟ್ಲು. ಮಣಿಯ ಮನೆ ಚಿಕ್ಕದಾಗಿ ಚಕ್ಕವಾಗಿತ್ತು. ಒಳಗೆ ಪ್ರವೇಶ ಮಾಡುತ್ತಲೇ ಜಾಲರಿ ಇದ್ದ ಒಂದು ಸಣ್ಣ ವರಾಂಡದ ಬಲಗಡೆಗೆ ಒಂದು ರೂಮು, ಸಣ್ಣ ಹಾಲು, ಅಡುಗೆ ಮನೆ, ಇಷ್ಟು ಮಾತ್ರವಿತ್ತು. ಬಚ್ಚಲ ಮನೆ ಪ್ರತ್ಯೇಕವಾಗಿತ್ತು. ಮಣಿ ಮನೆಯನ್ನು ಓರಣವಾಗಿರಿಸ್ಕೊಂಡಿದ್ಲು. ಮೈಸೂರಿನಲ್ಲಿದ್ದಾಗ ಅವಳಿಗೆ ಮನೆ ಕೆಲಸ ಮಾಡೋದೆಂದರೆ ಎಲ್ಲಿಲ್ಲದ ಸೋಮಾರಿತನ. ಆದರೆ ತನ್ನ ಮನೆ, ತನ್ನ ಸಂಸಾರ ಎಂದರೆ ಎಷ್ಟೊಂದು ಆಸಕ್ತಿ. ಊಟಕ್ಕೆ ಬಾಕ ಎಂದು ಮಣಿ ಕೂಗಿದಾಗಲೇ ನನಗೆ ಎಚ್ಚರ. ಮಣಿ ಕೋಸುಗಡ್ಡೆಯ ಪಲ್ಯ, ಅನ್ನ, ಸಾರು ಮಾಡಿದ್ಲು. ನನಗೆ ಕೋಸೆಂದರೆ ಪ್ರೀತಿ. ಆದರೆ ಹೆಚ್ಚು ಬೆಲೆಯ ಆ ತರಕಾರಿಯನ್ನು ನಮ್ಮ ಮನೆಯಲ್ಲಿ ವರ್ಷಕ್ಕೊಂದು ಬಾರಿಯೂ ತರುತ್ತಿರಲಿಲ್ಲ. ಮಣಿ ನನಗೆ ಪಲ್ಯ ಜಾಸ್ತಿ ಬಡಿಸಿ, ಅಕ್ಕನಿಗೆ ಕೋಸೆಂದರೆ ಇಷ್ಟ, ಅದಕ್ಕೆ ಅದನ್ನೇ ತರಿಸಿ ಮಾಡಿಸಿದ್ದೀನಿ ಎಂದ್ಲು. ಅಪ್ಪ ಮೂರ್ತಿ ಲೋಕಾಭಿರಾಮವಾಗಿ ಯಾವುದೋ ಮಾತನಾಡ್ತಿದ್ರು. ಊಟ ಮುಗೀತು. ಮಣಿ ತನ್ನ ಗಂಡನಿಗೆ ಅಪ್ಪನಿಗೆ ಎಲೆ ಅಡಿಕೆ ಮಾಡಿಸಿಕೊಟ್ಟು ನಂತರ ಬಂದು ಊಟಕ್ಕೆ ಕುಳಿತಳು. ನಾನು ಅವಳ ಬಳಿಯೇ ಮಾತನಾಡ್ತಾ ತಲೆ ತಗ್ಸಿ ಊಟ ಮಾಡ್ತಿದ್ದಾಗ ಹೂಗುಟ್ಟುತ್ತಾ ಅವಳನ್ನೇ ನೋಡ್ತಿದ್ದೆ. ಮೊದಲೇ ರೂಪವತಿಯಾಗಿದ್ದ ಮಣಿ ಈಗಂತೂ ರೂಪಲಕ್ಷ್ಮಿಯಾಗಿದ್ದಳು. ಅವಳ ಕೈ ಕಾಲುಗಳು ದಂತದ ಬಣ್ಣಕ್ಕೆ ತಿರುಗಿದ್ದವು. ಈಗ ಅವಳ ಕೆನ್ನೆಗೆ ಹಿಂದೆ ಕಾಮಿನಿ ಬೆಳೆದಿದ್ದ ಕೆಂಪು ಬಣ್ಣದ ಅವಶ್ಯಕತೆ ಇರಲಿಲ್ಲ. ಮಣಿ ಗುಂಗುರು ಕೂದಲನ್ನು ಬಾಚಿ ಸಡಿಲವಾಗಿ ಗಂಟು ಹಾಕಿದ್ದಳು. ಕಣ್ಣುಗಳು ಎಳೆತನ, ಹೊಸತನದ ಕಾಂತಿಯಿಂದ ಮಿನುಗುತ್ತಿದ್ದವು. ಪುಷ್ಟಿಯಾದ ಆಹಾರ, ಸುಖಮಯವಾದ ದಾಂಪತ್ಯ ಜೀವನ ಹೆಣ್ಣಿಗೆ ಯಾವ ಸ್ವರೂಪ ಕೊಡಬಲ್ಲದೆಂಬುದರ ಅರಿವು ನನಗಾಯಿತು. ಮಣಿ ಕಪ್ಪು ಬಣ್ಣದ ವಾಯಿಲ್ ಸೀರೆಯುಟ್ಟು ಅದೇ ಬಣ್ಣದ ರವಿಕೆ ತೊಟ್ಟಿದ್ದಳು. ನಾನು ಹೊಸಬರನ್ನು ನೋಡುವಂತೆ ಮಣಿಯನ್ನು ದಿಟ್ಟಿಸಿ ನೋಡಿದೆ. ಮಣಿಯ ಗಂಟಿನಲ್ಲಿ ಹೂವಿರಲಿಲ್ಲ. ಕೂಡಲೇ ನನಗೆ ನಾನು ತಂದಿದ್ದ ಹೂವಿನ ನೆನಪಾಯಿತು. ಮಣಿ ಮಾತನಾಡುತ್ತಿದ್ದಂತೆಯೇ ನಾನು ಎದ್ದು ಹೋಗಿ ಹೂವು ತಂದು ಅವಳ ಊಟ ಮಾಡುತ್ತಿದ್ದಂತೆಯೇ ಹೆರಳಿನ ಸುತ್ತಲೂ ಮಡಿಸಿದೆ. ಮಣಿ ಎಡಗೈಯಿಂದ ಹೂವು ಮುಟ್ಟಿ, ಹೂವು ಚೆನ್ನಾಗಿದೆ, ವಾಸನೆಯಂತೂ ಹುಚ್ಚಿಡಿಸುವ ಹಾಗಿದೆ ಎಂದ್ಲು. ನಿನ್ನ ಗಂಡನಿಗೋ? ಮಣಿ ನಕ್ಕು ತಲೆ ತಗ್ಗಿಸಿ ಊಟ ಮುಂದುವರೆಸಿದಳು. ಅವರಿಗೆ ಹೂವೆಂದರೆ ತುಂಬ ಆಸೆ. ಹೂವು ಆಸೆಯೋ ಅಥವಾ ಹೂವು ಮುಡಿಯುವವರೋ? ಮಣಿ ಮಾತನಾಡಲಿಲ್ಲ. ದೇವರು ತಿಂದ್ರು ಇಟ್ಕೊಂಡಿದ್ಯೋ ಅಥವಾ ಎಲ್ಲನೂ ಮೂಲೆಗಿರಿಸ್ಬಿಟ್ಟಿದ್ಯೋ? ಮಣಿ ಅಡುಗೆ ಮನೆಯಲ್ಲಿದ್ದ ಒಂದು ಗೂಡಿನ ಕಡೆ ಕೈ ತೋರಿಸಿ, ಜೀವ ಇಟ್ಟಿರೋದನ್ನೇನೋ ಇಟ್ಕೊಂಡಿದ್ದೀನಿ, ಆದರೆ ದೊಡ್ಡ ದೇವರನ್ನು ಪ್ರಸನ್ನಗೊಳಿಸಿ. ಇನ್ನೂ ಸಮಯವಿದ್ದರೆ ಆಗ ಈ ದೇವರಿಗೆ ದೀಪ ಹಚ್ತೀನಿ ಎಂದ್ಲು. ದೊಡ್ಡ ದೇವರು ಯಾರೇ? ಅವರನ್ನು ಪ್ರಸನ್ನಗೊಳಿಸೋದೇನೂ ಕಷ್ಟ. ನೀನು ಹೀಗೆ ಅಲಂಕಾರ ಮಾಡ್ಕೊಂಡು ಹೋಗಿ ಎದುರಿಗೆ ನಿಂತರೆ ಆ ದೇವರನ್ನು ಪ್ರಸನ್ನಗೊಳಿಸಿ ವರಾನೂ ಪಡಿಬೋದು ಅಲ್ಲವೇ? ಮಣಿ ಮತ್ತೆ ನಕ್ಕಳು. ಮೂರ್ತಿ ಅಡುಗೆ ಮನೆಯ ಬಾಗಿಲಿನಲ್ಲಿ ನಿಂತು, ಮಣಿ, ಊಟವಾದಮೇಲೆ ನಿಮ್ಮ ತಂದೆಗೆ ಹಾಸಿಗೆ ಹೊದಿಕೆ ಹೊಂದಿಸ್ಕೊಡು ಎಂದರು. ಮಾರನೇ ದಿನವೇ ಅಪ್ಪ ಮೈಸೂರಿಗೆ ಹೋದರು. ಹೊರಡೋದಕ್ಕೂ ಮುಂಚೆ ನನಗೆ ಆಗಾಗ್ಗೆ ಕಾಗದ ಬರೆಯೋದಕ್ಕೆ ಹೇಳಿ ನನ್ನ ಕೈಗೆ 5 ರೂಪಾಯಿನ ನೋಟೊಂದನ್ನು ಕೊಟ್ಟು ಹೊರಟು ಹೋದರು. ಮೂರ್ತಿ ಬೆಳಿಗ್ಗೆ ತಿಂಡಿ ಕಾಫಿ ಮುಗಿಸಿ ಮಿಲ್ಲಿಗೆ ಹೊರಟು ಹೋದರೆ ಮಧ್ಯಾಹ್ನ 1 ಗಂಟೆಗೆ ಮನೆಗೆ ಬರ್ತಿದ್ರು. ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದು ಕಾಫಿ ತೆಗೆದುಕೊಂಡು ಹೊರಟು ಹೋದರೆ ರಾತ್ರಿ 8 ಗಂಟೆ ಮೇಲೆ ಮನೆಗೆ ಬರ್ತಿದ್ರು. ಭಾನುವಾರ ಮಿಲ್ಲಿರು ಪ್ರಿಯರು ಇರಲಿಲ್ಲ. ಮೂರ್ತಿ ಬೆಳಿಗ್ಗೆ ಮಿಲ್ಲಿಗೆ ಹೋಗಿ ಊಟಕ್ಕೆ ಮನೆಗೆ ಬರೋವಷ್ಟರಲ್ಲಿ ಮಣಿ ಒಂದು ನಿದ್ದೆ ಮಾಡಿ ಹೇಳ್ತಿದ್ಲು. ರಾತ್ರಿ ಅವರು ಮನೆಗೆ ಬರುವಷ್ಟರಲ್ಲಿ ಮತ್ತೊಂದು ನಿದ್ದೆ ತೆಗಿತಿದ್ಲು. ನಾನು ಆಶ್ಚರ್ಯದಿಂದ, ಅದು ಹೇಗೆ ಇಷ್ಟೊಂದು ನಿದ್ದೆ ಮಾಡ್ತೀಯಾ ಎಂದೆ. ಅಭ್ಯಾಸವಾಗಿ ಹೋಗಿದೆ. ಮಧ್ಯಾಹ್ನ ಅವರು ಮಿಲ್ಲಿಗೆ ಹೋದ್ಮೇಲೆ ನಿದ್ದೆ ಮಾಡಿ ಎದ್ದು ರಾತ್ರಿ ಅಡುಗೆ ಮುಗಿಸಿ ಇವ್ರ ಮನೆಗೆ ಬರುವ ಹೊತ್ತಿಗೆ ತಲೆ ಬಾಚಿಕೊಂಡು ನಾನು ಸಿದ್ಧವಾಗಿರ್ತೀನಿ. ಆಮೇಲೆ ಎಲ್ಲಾದರೂ ಒಂದು ಸುತ್ತು ಹೋಗಿ ಬಂದು ಊಟ ಮಾಡ್ತೇವೆ. ಹಾಗೆ ಮಲಗಿ ನಿದ್ದೆ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು ಎನ್ನಿಸ್ತು ನನಗೆ. ಮಧ್ಯಾಹ್ನ ನಿದ್ದೆ ಮಾಡುವ ಅಭ್ಯಾಸ ನನ್ನಿರಲಿಲ್ಲ. ರಾತ್ರಿಯ ಬಹುಭಾಗವನ್ನು ಅಶಾಂತಿಯಿಂದ ಹಾಸಿಗೆಯ ಮೇಲೆ ಹೊರಳುತ್ತಾ ಕಳೀತಿದ್ದೆ. ಮೂರ್ತಿ ಮನೆಯಲ್ಲಿದ್ದಾಗ ನಾನು ಏನಾದರೂ ಒಂದು ಕೆಲಸ ಹೆಚ್ಕೊಂಡು ಅಡುಗೆ ಮನೆಯಲ್ಲಿ ಕಾಲ ಕಳೀತಿದ್ದೆ. ಭಾನುವಾರದ ದಿವಸ ದಂಪತಿಗಳು ಸಿನಿಮಾ, ಪಾರ್ಕಿಗೆ ಹೊರಟಾಗ ನಾನು ಏನಾದರೊಂದು ನೆಪ ಹೇಳಿ ತಪ್ಪಿಸ್ಕೊಂಡು ಬಿಡ್ತಿದ್ದೆ.
ನಾನು ಒಂಟಿಯಾಗಿ ಮನೆಯಲ್ಲುಳಿಯೋದನ್ನು ನೋಡಿ ಮಣಿ ಮೊದಲು ಕೋಪಿಸ್ಕೊಂಡ್ಳು. ಒಂದಿನ ನಾನು ಇಲ್ಲಿಗೆ ಬಂದಿರೋದು ನಿನಗೆ ಬಾಣಂತನ ಮಾಡೋಕೆ ಹೊರತು ನಿಮ್ಮಿಬ್ಬರನ್ನೇ ಅಲ್ದಾಡೋದಕ್ಕಲ್ಲ ಅಂತ ಖಂಡಿತವಾಗಿ ಹೇಳಿಬಿಟ್ಟೆ. ಅಂದಿನಿಂದ ಮಣಿ ನನ್ನನ್ನು ತನ್ನೊಡನೆ ಕರೀಲೇ ಇಲ್ಲ. ನಾನು ಬೆಂಗಳೂರಿಗೆ ಬಂದು ಒಂದು ವಾರದ ನಂತರ ಒಂದು ದಿನ ಬೆಳಿಗ್ಗೆ 6 ಗಂಟೆಗೆ ಬಚ್ಚಲ ಮನೆಯ ಒಲೆಯನ್ನು ಹಚ್ಚಿಸಲು ಎದ್ದು ಹೊರಗೆ ಬಂದಾಗ ಹಿಂಭಾಗದ ನಲ್ಲಿಯ ಬಳಿ ತರುಣನೊಬ್ಬ ಬ್ರಷ್ನಿಂದ ಹಲ್ಲುಜ್ಜುತ್ತಾ ನಿಂತಿದ್ದ. ನಾನು ಅವನನ್ನು ಬಂದು ಒಂದು ವಾರವಾದರೂ ನೋಡಿರಲಿಲ್ಲ. ಅವನು ಗೀರಿನ ಪೈಜಾಮ, ನೆಟ್ ಬನಿಯನ್ ಮಾತ್ರ ಹಾಕಿಕೊಂಡಿದ್ದ. ಅದೇ ತಾನೇ ಎದ್ದು ಬಂದಿರೋದ್ರಿಂದಲೇ ಏನೋ ತಲೆಯ ಕೂದಲು ಕೆದರಿತು. ನಾನು ಮತ್ತೊಮ್ಮೆ ತಲೆ ಎತ್ತಿ ಅವನ ಉಕ್ಕಿನಂತಹ ತೋಳುಗಳನ್ನು, ಚಲುವಾದ ಮುಖವನ್ನು ನೋಡಿ ತಲೆ ತಗ್ಗಿಸಿ ಹೋಗಿ ಬಚ್ಚಲು ಮನೆಯ ಬೀಗವನ್ನು ತೆಗೆದು ಒಲೆ ಹೊತ್ತಿಸತೊಡಗಿದೆ. ಹೊಗೆಯಿಂದಾಗಿ ನನ್ನ ಕಣ್ಣು ಕೆಂಪಾಗಿ ನೀರು ಸುರಿಯಿತು. ನಾನು ಒಲೆ ಹೊತ್ತಿಸಿ ಬಂದಾಗಲೂ ಆ ಯುವಕ ಅಲ್ಲಿಯೇ ನಿಂತು ಮುಖಕ್ಕೆ ಸೋಪ್ ಹಾಕಿಕೊಳ್ಳುತ್ತಿದ್ದ. ನನ್ನ ಕಾಲುಗಳು ಯಾಕೋ ಒಂದು ಕ್ಷಣ ತಡೆದವು. ಅಶಾಂತಿಯ ಅಲೆಯೊಂದು ನನ್ನ ದೇಹದಲ್ಲೆಲ್ಲ ಹರಿದಾಡಿತು. ನಾನು ಹುಬ್ಬುಗಂಟಿಕ್ಕಿ ವೇಗವಾಗಿ ಮನೆಗೆ ಬಂದೆ. ಮಣಿ ಆವಾಗ ತಾನೇ ಎದ್ದು ಹೊರಗೆ ಬಂದಿದ್ದಳು. ನಾನು ಮಣಿಯನ್ನು ಕೇಳಿದೆ, ಯಾರೀ ಆ ಹುಡುಗ ನಲ್ಲಿ ಹತ್ರ? ಮುಂದುಗಡೆ ಮನೆಯ ಒಂದು ರೂಮ್ನಲ್ಲಿ ಬಾಡಿಗೆಗಿದ್ದಾನೆ. ಕಾಲೇಜ್ನಲ್ಲಿ ಓದ್ತಿದ್ದಾನಂತೆ ಕಾಣುತ್ತೆ. ಒಂದು ವಾರದಿಂದ ಕಾಣಿಸ್ಲಿಲ್ಲ. ಊರಿಗೇನಾದರೂ ಹೋಗಿದ್ದನೋ ಏನೋ. ಒಲೆ ಹಚ್ಚಿ ಸಾಯ್ತಾ? ಈಗ ತಿಂಡಿ ಏನು ಮಾಡೋಣ? ಈರುಳ್ಳಿ ಸುಲಿತಿರು, ನಾನು ಹೋಗಿ ಮುಖ ತೊಳ್ಕೊಂಡು ಬಂದುಬಿಡ್ತೇನೆ ಎಂತ ಮಣಿ ಟವಲನ್ನು ಕೈಗೆ ತೆಗೆದುಕೊಂಡು, ನಮ್ಮ ಅಜ್ಜಿಗೆ ಆರೋಗ್ಯ ಚೆನ್ನಾಗಿಲ್ಲವೆಂದು ನಮ್ಮೂರಿನಿಂದ ಕಾಗದ ಬಂತು. ನಿನ್ನ ನೋಡಬೇಕಂತ ಅಮ್ಮ ತುಂಬ ಹಂಬಲಿಸ್ತಿದ್ದಾಳೆ. ಈ ಕಾಗದ ಕಂಡು ಕೂಡಲೇ ಬಾ ಎಂದು ನಮ್ಮ ತಂದೆ ನನಗೆ ಕಾಗದ ಬರೆದಿದ್ರು. ನಾನು ಕಾಲೇಜ್ಗೆ ಒಂದು ವಾರಕ್ಕೆ ರಜದ ಚೀಟಿ ಕಳುಹಿಸಿ ತಿಪಟೂರಿಗೆ ಹೊರಟೆ. ಅಜ್ಜಿಗೆ ಅಂತಹದ್ದೇನು ಗಾಬರಿಯಾಗುವಂತಹ ಕಾಯಿಲೆಯಾಗಿರಲಿಲ್ಲ. ಅವಳಿಗೆ ಒಂದು ತಲೆನೋವಿನ ಜ್ವರವಾದರೂ ತಾನು ಸತ್ತೇ ಹೋಗುತ್ತೇನೇನೋ ಎನ್ನುವಷ್ಟು ಮನೆಯವರಿಗೆಲ್ಲ ಗಾಬರಿ ಮಾಡಿಬಿಡ್ತಿದ್ಲು. ನಾನು ಸಂಜೆ ಮನೆ ತಲುಪಿದಾಗ ನನ್ನ ತಂದೆ ಮನೆಯ ಮುಂದುಗಡೆ ತಾತನೊಬ್ಬನ ಬಳಿ ಮಾತನಾಡ್ತಾ ಕೂತಿದ್ರು. ತಂದೆಯ ಮುಖವನ್ನು ಕಂಡು ಕೂಡಲೇ ನಾನು ಕೇಳಿದೆ, ಅಜ್ಜಿ ಹೇಗಿದ್ದಾಳೆ? ಈಗ ವಾಸಿ. ಕಾಲೇಜಿಗೆ ರಜದ ಚೀಟಿ ಕಳಿಸಿದಿ ತಾನೇ? ಎಂದು ಹೇಳಿ ನಾನು ಒಳಗೆ ಹೋದೆ. ತಂದೆಯೊಡನೆ ನಾನು ಮಾತನಾಡಿದ ದನಿಯನ್ನು ಕೇಳಿ ಅಮ್ಮ ಒಳಬಾಗಿಲಿನ ಬಳಿ ಬಂದು ನಿಂತಿದ್ಲು. ನಾನು ಒಳಗೆ ಹೋದೊಡನೆ, ಬಾಪ್ಪ ಶಿವು, ನಿಮ್ಮಜ್ಜಿನ ನೋಡು ಬಾ ಎಂದ್ಲು. ನಾನು ಕಾಲಿನ ಬೂಟ್ಸು ಕಳಚಿ ಕೋಟು ತೆಗೆದು ಗೂಟದ ಮೇಲೆ ಹಾಕಿ ಅಜ್ಜಿ ಮಲಗಿದ್ದ ರೂಮಿಗೆ ಹೋದೆ. ಅಜ್ಜಿ ಹಾಸಿಗೆಯ ಮೇಲೆ ನರಳುತ್ತಾ ಮಲಗಿದ್ದಳು. ನಾನು ಹೋಗಿ ಹತ್ತಿರ ಕುಳಿತು, ಹೇಗಿದೆಯಾ ಅಜ್ಜಿ ಎಂದೆ. ಬಾಪ್ಪ ಶಿವು, ನಾನು ಯಮನಿಗೂ ಬೇಡವಾಗಿದ್ದೀನಿ, ನೀನು ಯಾಕೆ ಹಾಗಿದೆಯಲ್ಲ ಎಂತ ಅಜ್ಜಿ ವಾತ್ಸಲ್ಯದಿಂದ ನನ್ನ ತಲೆ ಮೇಲೆ ಕೈಯಾಡಿಸಿ ಸೊಸೆಗೆ ಮಗುಗೆ ಕಾಫಿ ತೆಗೆದುಕೊಡು ಎಂದು ಕೂಗಿದ್ಲು. ನಾನೇ ಒಳಗೆ ಹೋಗಿ ತಗೋತೀನಿ. ಕಾಲೇಜ್ಗೆ ಸರಿಯಾಗಿ ಹೋಗ್ತಿದ್ಯಾಪ್ಪ? ಹೋದ ಸಲದ ಹಾಗೆ ಮಾಡ್ಕೋಬೇಡ. ಈ ಸಲ ಚೆನ್ನಾಗಿ ಓದಿ ಪಾಸ್ ಮಾಡಪ್ಪ. ನಿನ್ನ ಮದುವೆಯೊಂದನ್ನು ನಾನು ನೋಡಿಬಿಟ್ರೆ ಧನ್ಯೆ. ಮದುವೆ ಎಂದ ಕೂಡಲೇ ನನ್ನ ಮನಸ್ಸು ಸೆಕೆಂಡ್ ಇಯರ್ಸ್ನಲ್ಲಿ ಓದ್ತಿದ್ದ ಚಂದ್ರಮುಖಿಯನ್ನು ನೆನೆಯಿತು. ಚಂದ್ರಮುಖಿ ಮೇಲಿನ ಹುಚ್ಚಿನಿಂದಲೇ ನಾನು ಜೂನಿಯರ್ BScಯಲ್ಲಿ ಹೋದ ಸಲ ಫೇಲ್ ಆಗಿದ್ದೆ. ನಾನು ಕ್ಲಾಸ್ನಲ್ಲಿರಬೇಕಾದ ಸಮಯದಲ್ಲಿ ಚಂದ್ರಮುಖಿಯ ಹಿಂದೆ ತಿರುಗಾಡುತ್ತಿದ್ದರಿಂದ ಹಾಜರಾತಿ ಸಾಲದೆ ಬಂದು ಕೊನೆಗೆ ಅದೇ ತರಗತಿಯಲ್ಲಿ ನಿಲ್ಲಬೇಕಾಯಿತು. ಚಂದ್ರಮುಖಿಯನ್ನು ಸೆಂಟ್ರಲ್ ಕಾಲೇಜಿನ ಬ್ಯೂಟಿ ಕ್ವೀನ್ ಎಂದು ಎಲ್ಲರೂ ಕರೆಯುತ್ತಿದ್ದರು. ಅವಳ ಅಲಂಕಾರ, ಬೆಡಗು, ಬಿನ್ನಾಣ, ತಳುಕಿಗೆ ಇಡೀ ಕಾಲೇಜ್ ಬೆರಗಾಗಿತ್ತು. ಒಂದು ದಿನವಾದರೂ ಅವಳು ತುಟಿಗೆ ರಂಗು ಹಚ್ಚದೆ, ಮುಖಕ್ಕೆ ಬಣ್ಣ ಬಳಿಯದೆ ಬರುತ್ತಿರಲಿಲ್ಲ. ಬೆಡಗು, ವಯ್ಯಾರ, ಶೋಕಿ ನೋಡಿದ್ರೆ ಯಾವ ಸಿನಿಮಾ ತಾಕೆಯಾದರೂ ಅವಳೆದುರಿಗೆ ನಾಚಿ ತಲೆ ತಗ್ಗಿಸುತ್ತಿದ್ದಳು. ಹೂವಿನ ಸುತ್ತಲೂ ಹಲವಾರು ದುಂಬಿಗಳು ಸುಳಿದಾಡುವಂತೆ ಚಂದ್ರಮುಖಿಯ ಸುತ್ತಲೂ ಅವಳ ಪ್ರೇಮಿಗಳು ಹಲವಾರು ಸುತ್ತಾಡುತ್ತಿದ್ದರು. ಅವರುಗಳ ಪೈಕಿ ನಾನು ಒಬ್ಬ. ಆದರೆ ಚಂದ್ರಮುಖಿ ನನ್ನ ಕಡೆ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ನಮ್ಮ ಪೈಕಿ ಶ್ರೀಮಂತನಾದ ವಿಜಯಸುಕುಮಾರ ನೊಡನೆ ಚಂದ್ರಮುಖಿ ಹೆಚ್ಚು ಓಡಾಡುತ್ತಿದ್ದಳು. ಸಂಜೆಯಾದರೆ ವಿಜಯಕುಮಾರನ ಕಾರಿನಲ್ಲಿ ಕುಳಿತು ಇಬ್ಬರು ಸಿನಿಮಾ, ಪಾರ್ಕು, ಹೋಟೆಲು ಎಲ್ಲಿಗಾದರೂ ಹೋಗಿ ಬರುತ್ತಿದ್ದರು. ನಮಗಾರಿಗೂ ಇಲ್ಲದ ಭಾಗ್ಯ ವಿಜಯಕುಮಾರನಿಗೆ ಸಿಕ್ಕಿರುವುದನ್ನು ನೋಡಿ ನಾವು ಕೊರಗುತ್ತಿದ್ದೆವು. ನಾನು ಚಂದ್ರಮುಖಿಯೊಬ್ಬಳೇ ಸಿಕ್ಕಿದಾಗ ನನ್ನ ಪ್ರೇಮವನ್ನು ನಿವೇದಿಸಬೇಕೆಂದು ಸಮಯವನ್ನು ಕಾಯತೊಡಗಿದೆ.
ಕಾಲೇಜಿನಲ್ಲಿ ಚಂದ್ರಮುಖಿ ಒಬ್ಬಳೇ ಸಿಕ್ಕುವುದು ಸಾಧ್ಯವೇ ಇರಲಿಲ್ಲ. ಕಾಲೇಜು ಮುಗಿದು ಅವಳು ಮನೆಗೆ ಹೊರಟಾಗ ಅವಳನ್ನು ಹಿಂಬಾಲಿಸಿ ಮಾತನಾಡಿಸಲು ಪ್ರಯತ್ನಿಸಿದೆ. ಒಂದು ದಿನ ಚಂದ್ರಮುಖಿ ಮನೆಗೆ ಒಬ್ಬಳೇ ಹೊರಟಳು. ನಾನು ಅವಳನ್ನು ಹಿಂಬಾಲಿಸಿದೆ. ಸ್ವಲ್ಪ ದೂರ ಹಿಂಬಾಲಿಸಿ ಕೊನೆಗೆ ಧೈರ್ಯ ಮಾಡಿ "ಮಿಸ್, ಒಂದು ನಿಮಿಷ" ಎಂದೆ. ಅಷ್ಟು ಮಾತನಾಡಿದ್ದಕ್ಕೆ ನನ್ನ ಗಂಟಲೊಳಗೆ ನಾಲಿಗೆ ತೊದಲ್ತು. ಚಂದ್ರಮುಖಿ ತಟ್ಟನೆ ನಿಂತು "ಏನು" ಎಂದ್ಲು. ನಾನು ಅವಳಿಗೆ ಹೇಳಬೇಕಾದದ್ದು ಸಾವಿರವಿತ್ತು. ಆದರೆ ಅವಳ ಎದುರಿಗೆ ನಿಂತಾಗ ಧೈರ್ಯ ಪಲಾಯನ ಮಾಡಿತ್ತು. ನನ್ನಂತಹ ಹುಡುಗರೆಲ್ಲ ಹೇಡಿಗಳೆಂದು ತೋರುತ್ತದೆ. ನಾವು ಗುಂಪಿನಲ್ಲಿರುವಾಗ ಹುಡುಗಿಯರನ್ನು ರೇಗಿಸಿ ಕೀಟಲೆ ಮಾಡುತ್ತೇವೆ. ನಾಯಿ ಬೆಕ್ಕುಗಳಂತೆ ಕೂಗುತ್ತೇವೆ. ಪೇಪರಿನ ಚೆಂಡುಗಳನ್ನು ಮಾಡಿ ಅವರ ಮೇಲೆ ಎಸೆಯುತ್ತೇವೆ. ಮನೆಯವರೆಗೆ ಹಿಂಬಾಲಿಸುತ್ತೇವೆ. ಆದರೆ ಹುಡುಗಿಯ ಎದುರಿಗೆ ನಾವೊಬ್ಬರೇ ನಿಂತು ಮಾತನಾಡುವಾಗ ಕಣ್ಣು ಕತ್ತಲಿಟ್ಟು ಬಾಣಿಯೊಳಗೆ ಕಾಲು ನಡುಗುತ್ತದೆ. ಚಂದ್ರಮುಖಿ ಸಿಕ್ಕಿದಾಗ ನಾನು ಏನೇನೋ ಹೇಳಬೇಕು ಅಂತ ಸಾವಿರ ಪಾಠ ಮಾಡಿದ್ದೆ. ಮೊದಲು ನನ್ನ ವಿರಹ ನಿಂದನೆ, ಅವಳ ರೂಪವರ್ಣನೆ ಮಾಡಿ ನಂತರ ನನ್ನ ಪ್ರೇಮವನ್ನು ನಿವೇದಿಸಬೇಕೆಂದು ನಾನು ಮನಸ್ಸು ಮಾಡಿದ್ದೆ.